ಇದೇನು ಬಿಗ್ ಬಾಸು ಅಡ್ವರ್ಟೈಸ್ಮೆಂಟ್ ಬಾಸು ಒಂದು ಗೊತ್ತಾಯ್ತಲ್ಲ. ಫಸ್ಟ್ ಬಂದರೆ ಆ ವ್ಯಾಸ್ಲಿನ್ ಹಾಕ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಬೇಕಂತೆ. ಆಮೇಲೆ ಬೆಳಗ್ಗೆ ಎದ್ದರೆ ಡವ್ ಸೋಪು ಆ ಪಾಟ್ಗಳಿಗೆ ಗೊಬ್ಬರನ ಹಾಕಿ ಆ ಗೊಬ್ಬರ ಆಗಿರೋ ಕೈನ ಅದೇ ಸೋಪಾಗಿ ತೊಳಿಬೇಕಂತೆ. ಆಮೇಲೆ ಬ್ಯೂಟಿಫುಲ್, ಎಲಿಗೆಂಟ್ ಅನ್ಬೇಕಂತೆ. ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ ಗುರೂಜಿ ಅವ್ರು ಬರ್ತಾರೆ, ಅದು ಕೂಡ ಅಡ್ವರ್ಟೈಸ್ಮೆಂಟು. ಆ ಚಾಕ್ಲೇಟು ಅದು ಕೂಡ ಅಡ್ವರ್ಟೈಸ್ಮೆಂಟು, ಎಲ್ಲ ಅಡ್ವರ್ಟೈಸ್ಮೆಂಟ್ ಮುಗಿದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರಲ್ಲಿ ಇನ್ನೂ ಯಾಕೂರು ಅಡ್ವರ್ಟೈಸ್ಮೆಂಟ್ ಬರ್ತೈತೆ ಅಂತ ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು. ಅಡ್ವರ್ಟೈಸ್ಮೆಂಟ್ ಬೇಕು, ಅಲ್ಲಿರೋರಿಗೆಲ್ಲ ದುಡ್ಡು ಕೊಡಬೇಕು, ಆಯಿತಾ? ಅದಕ್ಕೋಸ್ಕರ ಬರೀ ಅಡ್ವರ್ಟೈಸ್ಮೆಂಟೇ ಹಾಕೋದಾ? ಏನಾರ ಒಂದು ಗೇಮ್ ಆಡ್ಸೋಣ, ಎಂಟರ್ಟೈನ್ಮೆಂಟ್ ಬೇಕು ನಮಗೆ, ಅಡ್ವರ್ಟೈಸ್ಮೆಂಟ್ ಅಲ್ಲ. ಇಷ್ಟು ದಿನಗಳಾದಮೇಲೆ ಅಲ್ಲಿರೋರ ಜೀವನದಲ್ಲಿ ಏನೇನಾಗೈತೆ, ಅವ್ರ ಜೀವನದಲ್ಲಿ ಏನೇನು ಕಳೆದೋಗೈತೆ, ಸೊ ಎಲ್ಲ ಜನಗಳೇ ಹೇಳ್ಬಿಡ್ತಾರೆ. ಅಲ್ಲಿ ಯಾರ್ಯಾರ ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಐತೆ ಅಲ್ಲಿನ ಕ್ಯಾಮ್ರಾಮ್ಯಾನ್ಗಳೇ ಹೇಳ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಗುರೂಜಿ ಬಂದು ಹೇಳೋದಲ್ಲಿ ಏನೈತೆ? ಅವ್ನು ಕೂರಿಸ್ಬಿಟ್ಟು ಅರ್ಧ ಎಪಿಸೋಡ್ ಓಡಿಸ್ತಿರಲ್ಲ, ಸೊ ಬೇಜಾರಾಗುತ್ತೆ. ಸೊ ಆಮೇಲೆ ನೆಕ್ಸ್ಟು ಬರೋದಾದರೆ, ಸೊ ಸ್ಟಾರ್ಟಿಂಗ್ಗೆ ಮೈಕಲ್ ಅವ್ರನ್ನ ತೋರಿಸ್ತಾರೆ. ಮೈಕಲ್ ಅವ್ರನ್ನ ತೋರಿಸ್ತಾ ಇದ್ದಿದ್ದು ಹೆಂಗಿತ್ತು ಅಂದರೆ, ಅವರು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ನಾನಂತೂ ನಾನು ಅಷ್ಟು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಗೊತ್ತಾಗೋಯ್ತು. ನೆನ್ನೆ ಇವತ್ತು 2 ಸಿಂಕು, ಪಕ್ಕಾ ವಿಕೆಟ್ ಔಟು. ಸೊ ಅದೇ ಬಂದಿದ್ದು ಮೈಂಡಲ್ಲಿ, ವಿಕೆಟ್ ನೀಟಾಗಿ ರೆಡಿ ಆಗ್ತದೆ, ಬಕ್ರ ರೆಡಿ ಆಗ್ತದೆ, ನೆನ್ನೆ ಹೂವು ಹಾಕಿಸ್ಕೊಂತು, ಇವತ್ತು ನಾಮ ಇಕ್ಕಿಸ್ಕೊತಾ ಇದೆ, ಇನ್ನೇನು ವೀಕೆಂಡಲ್ಲಿ ಕಡಿಯೋದೆಯಾ ಅಂತ ಹೇಳ್ಬಿಟ್ಟು. ಸೊ ಆ ಕುರಿ ನೀಟಾಗಿ ರೆಡಿ ಆಗ್ತೈತೆ, ಡೈಲಿ ಒಂದೊಂದು ಡೈಲಾಗ್ ಹೇಳ್ಕೊಂಡು. ಸೊ ಹಂಗೆ ಅನ್ನಿಸ್ತಾಯಿತ್ತು, ಚೆನ್ನಾಗಿ ಕೊಬ್ಬಿಸ್ಬೇಕು ಅಂತ ಕೊಬ್ಬಿಸ್ತವ್ರೆ. ಸೊ ನೆಕ್ಸ್ಟ್ ಬರೋದಾದರೆ ಕಾರ್ತಿಕ್ ಹಾಗೂ ಸಂಗೀತ ಅವರ ಒಂದು ಸಮಾಗಮನ. ಕಾರ್ತಿಕ್ ಅವರು ಸಂಗೀತ ಅವ್ರ ಹತ್ರ ಹೋಗಿ ಇನ್ಮೇಲಿಂದ ಒಂದಾಗಿರೋಣ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ 2014 ಅಂತ. ಫ್ರೆಶ್ ಆಗಿ ಜಗಳ ಸ್ಟಾರ್ಟ್ ಮಾಡ್ತಾರೋ, ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಹೋಪ್ ಫಾರ್ ದ ಫ್ರೆಂಡ್ಶಿಪ್. ಅವ್ರಿಗಿಂತ ಅವರ ಫ್ಯಾನ್ಸ್ಗಳು ಅವಳಿಂದ ಜಾಸ್ತಿ ಆಗೋಗಿದೆ ಹೊರಗಡೆ. ಅವರವರೇ ಕಚ್ಚಾಡ್ಕೊಂಡು, ಇವ್ರ ಫೋಟೋ ಹಾಕೊಂಡು ಅವ್ರು ಕಚ್ಚಾಡ್ತಾರೆ, ಅವ್ರ ಫೋಟೋ ಹಾಕೊಂಡು ಇವ್ರು ಕಚ್ಚಾಡ್ತಾರೆ. ಒಟ್ಟಿನ ಇಬ್ಬರು ಫ್ಯಾನ್ಸು ಅವ್ರಿಗೂ ಉಕ್ಕೊಂಡು ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಇವ್ರ ಮರ್ಯಾದೆನ ತೆಗಿತವ್ರೆ, ಇವ್ರ ಮರ್ಯಾದೆನ ತೆಗಿತವ್ರೆ. ಸೊ ಅರ್ಥ ಆಯ್ತಂತ ಅಂದ್ಕೊತೀನಿ, ಆಯಿತಾ? ಇದಕ್ಕೆ ಅಟ್ಲೀಸ್ಟ್ ಇವಾಗಾದರೂ ಬ್ರೇಕ್ ಬಿದ್ದರೆ ಒಂಥರ ಚೆಂದ ನೋಡೋಕ್ಕೆ, ಇಲ್ಲ ಸೋಷಿಯಲ್ ಮೀಡಿಯಾ ನೋಡೋಕ್ಕಾಗ್ತಲ್ಲ ಗುರು, ಆ ರೇಂಜಿಗೆ. ನೆಕ್ಸ್ಟ್ ಬರೋದಾದರೆ ಬಿಗ್ ಬಾಸು ತನೀಶ್ ಅವ್ರಿಗೆ ಆಫ್ ಇಡ್ತಾರೆ, ಆಯಿತಾ? ಒಳಗಡೆ ಹೋಗಿ ಅಲ್ಲೇನೋ ಒಂದು ರೀಸನ್ ಕೊಡೋಂದಾಗ ಏನೋ ಕೊಟ್ಟು ಎದ್ಬಂಬಿಡೋಣ ಗುರು, ಹೊರಗಡೆ ಅವ್ರಿಗೇನು ಗೊತ್ತಾಗುತ್ತಾ ಅನ್ನೋದೂ ಒಂದು ಸೈಡಲ್ಲಿ ಮೈಂಡಲ್ಲಿ ಇರುತ್ತೆ. ಆ ಥರ ಯಾವಾಗಾರ ಒಂದು ರೀಸನ್ ಕೊಟ್ಟು ಹಿಂಗೆ ಹೊರಗಡೆ ಬಂದಾಗ ಅವ್ರು ನೀಟಾಗಿ ಟಿ ವಿಲಿ ಪಿಕ್ಚರ್ ನೋಡ್ಕೊಂಡು ಕೂತಿರ್ತಾರೆ. ಏನು ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಅದು ಕಾರ್ತಿಕ್ ಅವರು ಇಷ್ಟು ದಿನ ಜೊತೆಗಿದ್ದು ಇವಳು ನಂಗೆ ಹಿಂಗೆ ಅಂದ್ಬಿಟ್ಲಲ್ಲ ಅಂತಲೇ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಇದು ಬಿಗ್ ಬಾಸ್. ಸೊ ಬಿಗ್ ಬಾಸು ನೀಟಾಗಿ ಆಫ್ ಇಡ್ತಾರೆ. ಸೊ ಎಲ್ಲಿ ಯಾವಾಗ ಯಾವ ಥರ ಗೇಮ್ಗಳನ್ನ ಪ್ಲೇ ಮಾಡ್ತಾರೆ ಗೊತ್ತಾಗಲ್ಲ. ಸೊ ಅದನ್ನು ಕಂಟೆಸ್ಟೆಂಟ್ಸ್ಗಳು ಕೂಡ ಅರ್ಥ ಮಾಡಿಕೊಂಡು ಇಟ್ಸ್ ಓಕೆ ಅಂತ ಅವ್ರು ಬಿಡೋ ಚಾನ್ಸೇ ಇಲ್ಲ, ಆಯಿತಾ? ಅವ್ರನ್ನ ಹಾಕ್ಕೊಂಡು ಕುಯ್ದು ರುಬ್ಬಿ ಏನು ಚಟ್ನಿ ಮಾಡಾಕ್ಬಿಡ್ತಾರೆ. ಅದನ್ನೇ ಎಳ್ದು ಅದು ತುಕಾಲಿ ಅವರು ಅಂಥವ್ರಿಗಂತೂ ಸಿಕ್ಬಿಟ್ರಂತೂ ನೀನೇನು ಅವ್ರು ಕೂತ್ಕೊಂಡು ಅಳೋದೊಂದು ಬಾಕಿ ಹಂಗೆ ಮಾಡಾಕ್ಬಿಡ್ತಾರೆ. ಸಿಕ್ಕಿದ್ನೇ ಕುಯ್ದು ಯಾಕಾದರೂ ಕ್ಯಾಪ್ಟನ್ ಆದ್ನು, ಯಾಕಾದರೂ ಅಧಿಕಾರ ಬೇಕು ಅಂತ ಅವ್ರ ಮೇಲೆ ಜಿಗುಪ್ಸೆ ಬಂದ್ಬಿಡ್ಬೇಕು, ಹಂಗೆ ಮಾಡ್ಬಿಡ್ತಾರೆ ಬಿಗ್ ಬಾಸು. ಸೊ ಓಕೆ, ಓವರಾಲ್ ಸೊ ಚೆನ್ನಾಗಿದೆ, ಮಜಾ ಇದೆ. ಈ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಬಿಟ್ಟರೆ ಎಪಿಸೋಡ್ಗಳು ಇನ್ನೂ ಚೆನ್ನಾಗಿ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಆದಷ್ಟು ಗೇಮ್ಗಳನ್ನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಗೇಮ್ ಕೂಡ ಕೊಟ್ಟಿದ್ರು, ಅದು ಏನು ಕೊಡಲೋ ಬೇಡವೋ ಅಂತ ಕೊಟ್ಟಂಗಿತ್ತು. ಸೊ ಹಗ್ಗ ಹಾಕ್ಕೊಂಡು ಎಳೆಯೋದಂತೆ ಬಾಲ್ನ. ಸೊ ಚೆನ್ನಾಗಿತ್ತು. ಹಾಗೆ 1 ಲಕ್ಷ ಗಳಿಸಿದ್ರು ಲಾಸ್ಟಿಗೆ. ಮೈಕಲ್ ಅವರ ಒಂದು ಓವರ್ ಕಾನ್ಫಿಡೆನ್ಸಿಂದ ಅದು ಕೂಡ ಹೊಗೆ ಆಡಿಸ್ಕೊಂತು. ಸೊ ನೋಡುವ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.